ಎಸಿಎಫ್ ಮದನ್ ನಾಯ್ಕ್ ಹತ್ಯೆ ಪ್ರಕರಣ. ಕಲ್ಲಿನಿಂದ ಹೊಡೆದು ಸಾಯಿಸಿದ ಪ್ರಶಾಂತ್ ಲಮಾಣಿಗೆ 10 ವರ್ಷ ಜೈಲು, 11,000 ರೂಪಾಯಿ ದಂಡ. ದಾಂಡೇಲಿ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸಿಎಫ್ ಮದನ್ ನಾಯ್ಕ್ ಅವರನ್ನು ಕಲ್ಲಿನಿಂದ ಹೊಡೆದು ಸಾವಿಗೆ ಕಾರಣವಾದ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಪ್ರಶಾಂತ್ ಲಮಾಣಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 11,000 ರೂಪಾಯಿ ದಂಡ ವಿಧಿಸಿ ನ್ಯಾಯಾಲಯ ಆದೇಶಿಸಿದೆ. ಜೊತೆಗೆ ಸಂತ್ರಸ್ತ ಕುಟುಂಬಕ್ಕೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಸೂಚಿಸಲಾಗಿದೆ. ಉಳಿದ ಆರೋಪಿತರಿಗೆ ತಲಾ 1,000 ರೂಪಾಯಿ ದಂಡ ವಿಧಿಸಲಾಗಿದೆ. ಈ ಘಟನೆ 2012ರ ಮೇ 6ರಂದು ದಾಂಡೇಲಿಯಲ್ಲಿ ನಡೆದಿದೆ. ಆ ಅವಧಿಯಲ್ಲಿ ಮದನ್ ನಾಯ್ಕ್ ಅವರು ದಾಂಡೇಲಿಯಲ್ಲಿ ಅರಣ್ಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕುಟುಂಬದೊಂದಿಗೆ ದಾಂಡೇಲಪ್ಪ ದೇಗುಲಕ್ಕೆ ತೆರಳಿದ್ದ ವೇಳೆ ಕೆಲವರು ಮೊಸಳೆಗಳಿಗೆ ಮಾಂಸ ಎಸೆಯುತ್ತಿರುವುದನ್ನು ಅವರು ಗಮನಿಸಿದ್ದರು. ಮೊಸಳೆಗಳಿಗೆ ಆಹಾರ ಹಾಕದಂತೆ ಪ್ರವಾಸಿಗರಿಗೆ ಮದನ್ ನಾಯ್ಕ್ ಅವರು ತಡೆದಾಗ ಇದರಿಂದ ರೊಚ್ಚಿಗೆದ್ದ ಪ್ರವಾಸಿಗರು ಮದನ್ ನಾಯ್ಕ್ ಹಾಗೂ ಅವರ ಕುಟುಂಬದ ಮೇಲೆ ಹಲ್ಲೆ ನಡೆಸಿದರು. ಹಲ್ಲೆಯ ವೇಳೆ ಮದನ್ ನಾಯ್ಕ್ ಅವರಿಗೆ ಗಂಭೀರ ಗಾಯವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆರೋಪಿಗಳ ಬೆದರಿಕೆಯಿಂದಾಗಿ ಅವರು ಶೌಚಾಲಯದಲ್ಲಿ ಜಾರಿ ಬಿದ್ದು ಗಾಯವಾಗಿದೆ ಎಂದು ಸುಳ್ಳು ಹೇಳಿಕೆ ನೀಡಿದ್ದರು. ನಂತರ 2012ರ ಮೇ 6ರಂದು ತಲೆಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಮೇ 8ರಂದು ರಾತ್ರಿ ಅವರು ಸಾವನ್ನಪ್ಪಿದ್ದರು. ಪ್ರಕರಣದ ವಿವರಗಳ ಪ್ರಕಾರ ಆನಂದ ರೂಪ್ ಸಿಂಗ್ ನಾಯಕ್, ಸುರೇಶ್ ಶಂಕರಪ್ಪ ನಾಯಕ್, ಶೈಲಜಾ ಅರವಿಂದ್ ಬಾಬು ಚೌಹಾಣ್, ಅರವಿಂದ್ ಬಾಬು ಕೃಷ್ಣಪ್ಪ ಚೌಹಾಣ್, ಧನ್ಬಾಯಿ ರೂಪ್ ಸಿಂಗ್ ನಾಯಕ್, ಕೆ ಮಾಧುರಿ ಜಯಸಿಂಗ್ ರಾಥೋಡ್ ಹಾಗೂ ರಾಧಾ ಸುರೇಶ್ ನಾಯಕ್ ಸೇರಿದಂತೆ ಆರೋಪಿತರು ದಾಂಡೇಲಿಗೆ ಬಂದು ದಾಂಡೇಲಪ್ಪ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಾಳಿ ನದಿ ಅಂಚಿನಲ್ಲಿ ಅಡುಗೆ ಮಾಡಿಕೊಂಡಿದ್ದರು. ಊಟದ ಬಳಿಕ ಮಾಂಸದ ತುಂಡುಗಳನ್ನು ಮೊಸಳೆಗಳಿಗೆ ಎಸೆಯುತ್ತಿದ್ದರು. ಇದನ್ನು ಎಸಿಎಫ್ ಮದನ್ ನಾಯ್ಕ್ ಅವರು ತಡೆದಾಗ ಅವರ ಪುತ್ರ ಶಿಶಿರ್ ನಾಯಕ್ ಫೋಟೋ ತೆಗೆಯುತ್ತಿದ್ದರಿಂದ ಆರೋಪಿತರು ಮತ್ತಷ್ಟು ಕೋಪಗೊಂಡರು. ಈ ವೇಳೆ ಮದನ್ ನಾಯ್ಕ್ ಅವರನ್ನು ಕಾರಿನ ಬಳಿಯಿಂದ ಎಳೆದು ತಂದು ಹಲ್ಲೆ ನಡೆಸಲಾಯಿತು. ಅವರನ್ನು ರಕ್ಷಿಸಲು ಮುಂದಾದ ಪತ್ನಿ ಸುಮತಿ ನಾಯಕ್ ಹಾಗೂ ಪುತ್ರಿ ಮೇಘಾ ನಾಯಕ್ ಮೇಲೆಯೂ ಹಲ್ಲೆ ನಡೆದಿತ್ತು. ಈ ಗಲಾಟೆಯ ಸಂದರ್ಭದಲ್ಲಿ ಪ್ರಶಾಂತ್ ಲಮಾಣಿ ಮತ್ತು ಮಲ್ಲಿಕಾರ್ಜುನ್ ಚೌಹಾಣ್ ಮದನ್ ನಾಯ್ಕ್ ಅವರ ಮೇಲೆ ಕಲ್ಲು ಎಸೆದಿದ್ದು, ಕಲ್ಲು ತಲೆಗೆ ಬಿದ್ದ ಪರಿಣಾಮ ಗಂಭೀರ ಗಾಯ ಉಂಟಾಗಿತ್ತು. ಈ ಪ್ರಕರಣದಲ್ಲಿ ಕಲ್ಲು ಎಸೆದ ಮತ್ತೊಬ್ಬ ಆರೋಪಿ ಈಗಾಗಲೇ ಮೃತಪಟ್ಟಿದ್ದಾನೆ. ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ವಹಿಸಿದ್ದು ಡಿವೈಎಸ್ಪಿ ಬಿಬಿ ಅಶೋಕ್ ಕುಮಾರ್ ತನಿಖೆ ನಡೆಸಿದ್ದರು. ಹೆಡ್ ಕಾನ್ಸ್ಟೇಬಲ್ ಮಂಜು ಶೆಟ್ಟಿ ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಶಿರಸಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಕಿರಣ್ ಕಿಣಿ ಅವರು ಯಲ್ಲಾಪುರ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಸಿದರು. ಸರ್ಕಾರಿ ಅಭಿಯೋಜಕ ರಾಜೇಶ್ ಮಳಗೀಕರ್ ಅವರು ಸುದೀರ್ಘವಾಗಿ ವಾದ ಮಂಡಿಸಿದರು. ಮದನ್ ನಾಯಕ್ ಅವರ ಪುತ್ರಿ ಮೇಘಾ ನಾಯಕ್ ಜರ್ಮನಿಯಲ್ಲಿ ಇದ್ದುದರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರ ಹೇಳಿಕೆ ದಾಖಲಿಸಲಾಯಿತು. 13 ವರ್ಷಗಳ ಸುದೀರ್ಘ ವಿಚಾರಣೆಯ ಬಳಿಕ ಶುಕ್ರವಾರ ನ್ಯಾಯಾಲಯ ತನ್ನ ಆದೇಶ ಪ್ರಕಟಿಸಿದ್ದು, ಬದುಕಿರುವ ಕಲ್ಲು ಎಸೆದ ಆರೋಪಿ ಪ್ರಶಾಂತ್ ಲಮಾಣಿಗೆ ಶಿಕ್ಷೆ ವಿಧಿಸಿದೆ. ಸರ್ಕಾರಿ ಅಭಿಯೋಜಕರಿಗೆ ಅಭಿನಂದನೆ. ಅರಣ್ಯಾಧಿಕಾರಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ದೊರೆತ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನ್ಯಾಯಾಲಯಕ್ಕೆ ಆಗಮಿಸಿ ಸರ್ಕಾರಿ ಅಭಿಯೋಜಕ ರಾಜೇಶ್ ಮಳಗೀಕರ್ ಅವರನ್ನು ಸನ್ಮಾನಿಸಿದರು. ಅರಣ್ಯಾಧಿಕಾರಿಗಳು ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಂದು ಅವರು ಹೇಳಿದರು. ಮದನ್ ನಾಯಕ್ ಅವರ ಪತ್ನಿ ಸುಮತಿ ನಾಯಕ್ ಹಾಗೂ ಪುತ್ರ ಶಿಶಿರ್ ನಾಯಕ್ ಅವರು ಸಹ ಸರ್ಕಾರಿ ಅಭಿಯೋಜಕರಿಗೆ ಕೃತಜ್ಞತೆ ಸಲ್ಲಿಸಿ ಭಾವುಕರಾದರು. ಫಾರೆಸ್ಟ್ರು ಬಂದೆ ಫಾರೆಸ್ಟ್ರು ಮಾಡ್ಬೋದು ಅಂದ್ಕೊಂಡಿತ್ತು. ಅದಕ್ಕೆ 2 ವರ್ಷ ಗೌರ್ಮೆಂಟಾಗಿ ಓಡಾಡಿಸ್ಬಿಟ್ಟು ಅದರಲ್ಲಿ ಜಾಬ್ ಅಪ್ಲೈ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲ ಕೋರ್ಟ್ ಕೇಸ್ಗಳು ತುಂಬ ನಡೀತಾ ಇತ್ತು ಸರ್. ಆದರೆ ಇವಾಗ ಬಂದವಾಗ ನಮ್ಮ ಲಾಯರ್ಸು, ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ನಮ್ಗೆ ಹೆಲ್ಪ್ ಮಾಡಿಬಿಟ್ಟು ನಾವು ಇದರಿಂದ ಗೆದ್ದಿರೋ ತಗೊಂಡೆ ನಾನು ಸಿಗ್ತಾ ಇರೋದು. ಮಳಗೀಕರ್ ಸರ್ ತುಂಬಾ ನಮ್ಮ ಜವಾಬ್ದಾರಿ. ಆಮೇಲೆ ನಾನು ಫಸ್ಟ್ ಆಫ್ ಆಲ್ ಹೈಯೆಸ್ಟ್ ಹೇಳೋದಿತ್ತು ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೀಡಿಯಾನೂ ಹೇಳ್ತಾರೆ ನಡೆದಿತ್ತು ಮೇಡಮ್. ಅದೊಂದು ಈ ದಿನ
ಮಾನ್ಯ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ಶಿರ್ಸಿ ಹಾಗೂ ಯಲ್ಲಾಪುರ ಇದು ಯಲ್ಲಾಪುರ ನ್ಯಾಯಾಲಯದ ವ್ಯಾಪ್ತಿಗೊಳಪಟ್ಟಂಥ ದಾಂಡೇಲಿಯ 2 ಬಹುದೊಡ್ಡ ಪ್ರಕರಣಗಳು. ಅದರಲ್ಲಿ ಒಂದು ACF ಮದನ್ ನಾಯ್ಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿನ ಸರ್ಕಾರದ ಆದೇಶದ ಮೇರೆಗೆ CID ಪೊಲೀಸರಿಗೆ ತನಿಖೆ ವಹಿಸಿಕೊಳ್ಳಲಾಗಿತ್ತು. ಅವರು ಎಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ 2019ರಲ್ಲಿ ದೋಷಾಂಶ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. ಅದು ಈವರೆಗೂ ವಿಚಾರಣೆ ನಡೆದು ಈ ದಿನ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ತೀರ್ಪನ್ನು ನೀಡಿದ್ದಾರೆ. ಅದರಲ್ಲಿ ಒಟ್ಟು 12 ಜನ ಆರೋಪಿಗಳಿದ್ದರು. ಆ 12 ಜನ ಆರೋಪಿಗಳ ಪೈಕಿ 9ನೇ ಆರೋಪಿ ವಿಚಾರಣೆ ಹಂತದಲ್ಲೇ ತೀರ್ಕೊಂಡಿದ್ದ. ಉಳಿದ ಆರೋಪಿಗಳನ್ನ ವಿಚಾರಣೆ ಮಾಡಿ ಆ ಆರೋಪಿಗಳ ಪೈಕಿ 1 ರಿಂದ 4, 6, 8 ಹಾಗೂ 10ನೇ ಆರೋಪಿತರನ್ನು ದೋಷಿ ಎಂದು ತೀರ್ಮಾನ ಮಾಡಿ ಅವರ ಪೈಕಿ 3ನೇ ಆರೋಪಿ ಪ್ರಶಾಂತ್ ಲಮಾಣಿ ಅನ್ನೋನ್ನ 304 ಭಾರತ ದಂಡ ಸಂಹಿತೆ ಅಡಿಯಲ್ಲಿ ದೋಷಿ ಅಂತ ತೀರ್ಮಾನ ಮಾಡಿ ಅವನಿಗೆ 10 ವರ್ಷಗಳ ಕಾರಾಗೃಹವಾಸ ಹಾಗೂ 11,000 ರೂಪಾಯಿ ದಂಡ ಹಾಗೂ 50,000 ರೂಪಾಯಿಯನ್ನು ಮೃತನ ಅವಲಂಬಿತರಿಗೆ ಕೊಡಬೇಕು ಅಂತ ಆದೇಶ ಮಾಡಿದೆ. ಅದೇ ಪ್ರಕಾರ ಹೆಚ್ಚಿನ ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಪಡೆಯುವುದಂತ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬರು ಈ ದಿನ ತೀರ್ಪನ್ನು ನೀಡಿದ್ದಾರೆ.